ಹಲೋ, ಇವತ್ತು ಸಿಂಪಲ್ಲಾಗಿ ದಹಿ ಪೂರಿ ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಗ್ರೀನ್ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಒಂಚೂರು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಿಲ್ಲೀಸ್ ಒಂದು 2-3, ಟೊಮ್ಯಾಟೊ ಒಂದು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೊಂದು ಸ್ವಲ್ಪ ಪುದೀನ ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ಹುಣಸೆಹಣ್ಣು ಮಾಡ್ಕೊಳ್ಳೋದಕ್ಕೆ ಒಂಚೂರು ಹುಣಸೆಹಣ್ಣು, ಬೆಲ್ಲ, ಅದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದ್ರದ್ದು ತೆಗೆದ್ರೆ ವಿಲ್ ಗೆಟ್ ಹುಣಸೆಹಣ್ಣು ರಸ ರೆಡಿ. ಸೊ ಮೊಸರಿಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಚಿಟಿಕೆ ಸಕ್ಕರೆ ಹಾಕ್ಕೊಂಡು ಇನ್ನೊಂದು ಚಿಟಿಕೆ ಉಪ್ಪು ಹಾಕ್ಕೋತಾ ಇದ್ದೀನಿ ವಿತ್ ನೀರು ಲೈಟಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ. ಸೊ ಯು ಗೆಟ್ ಯುವರ್ ದಹಿ ರೆಡಿ. ಸೊ ಇಟ್ ಸ್ವೀಟ್ ದಹಿ ರೆಡಿ ಆಗುತ್ತೆ ನಿಮಗೆ. ಸೊ ಬೇಕಾದ್ರೆ ಒಂದು ಸ್ಮಾಲ್ ಗ್ರೈಂಡ್ ಕೂಡ ಮಾಡ್ಕೋಬೋದು ಇಫ್ ಯು ಡೋಂಟ್ ವಾಂಟ್ ಎನಿ ಲಮ್ಸ್ ಇಲ್ಲ, ಬಟ್ ಹಿಂಗೆ ಮಾಡಿದ್ರೆ ಇಟ್ ವಿಲ್ ಆಲ್ ಬಿ ಗಾನ್. ಸೊ ಟಿಕ್ಕಿ ಪೂರಿನ ಮನೇಲೇ ಮಾಡ್ಬೋದು, ಆದರೆ ನಾವು ಸ್ಟೋರಿಂದ ತಂದ್ವಿ. ಸೊ ಇದಕ್ಕೆ ಮೇನ್ ಕೀ ಬಂದು ಪೊಟ್ಯಾಟೋಸ್. ಸೊ 2 ಪೊಟ್ಯಾಟೋನ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿಬಿಡ್ಬೋದು ಆ್ಯಂಡ್ ಬಿಡಬೇಕು. ಸೊ ಆಫ್ಟರ್ ದ್ಯಾಟ್ ಆ್ಯಸ್ ಯೂಶ್ವಲ್ ಸ್ವಲ್ಪ ಪೆಪ್ಪರ್ ಹಾಕಿ, ಈರುಳ್ಳಿ, ಕ್ಯಾರೆಟ್ ತುರಿದಿರೋದನ್ನು ಹಾಕಿ, ಹುಣಸಿನ ರಸ ಏನಿತ್ತು ಅದನ್ನು ಹಾಕಿ, ಗ್ರೀನ್ ಚಟ್ನಿ, ಸೊ ಇದ್ರ ಮೇಲೆ ಎಲ್ಲ ಹಾಕಿ ಸ್ವಲ್ಪ ಚಾಟ್ ಮಸಾಲ, ಕರ್ಡ್ ಆ್ಯಂಡ್ ಕಾಂಗ್ರೆಸ್ ಕಡಲೆ ಬೀಜ, ಸೇವ್, ಆ್ಯಂಡ್ ಯು ರೆಡಿ ಟು ಸರ್ವ್.